ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಹಾಗೂ KM ವೀರೇಶ್. ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗದೇ ಇರೋರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ. ಇವತ್ತಿನ ದಿವಸ ನಾನೊಂದು ವಿಶೇಷವಾದ ವ್ಯಕ್ತಿ ಒಬ್ಬರ ಮನೆಗೆ ಬಂದಿದ್ದೀನಿ. ಅವರು ಇತ್ತೀಚಿನ ದಿನಗಳಲ್ಲಿ ಪದ್ಮಶ್ರೀ ಪ್ರಶಸ್ತಿ ತಗೊಂಡಿದ್ದಾರೆ, ಒಂದು ಕನ್ನಡ ಚಲನಚಿತ್ರಕ್ಕೆ ರಾಜ್ಯ ಪ್ರಶಸ್ತಿನೂ ತಗೊಂಡಿದ್ದಾರೆ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಅವರು ತಗೊಂಡಿದ್ದಾರೆ. ನಾನು ಇವ್ರನ್ನ ಮೊದಲನೇ ಸರ್ತಿ ಭೇಟಿಯಾದಾಗ 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಪದ್ಮಶ್ರೀ ಪ್ರಶಸ್ತಿ ತಗೊಂಡಂಥ ಹಾಸನ್ ರಘು ಅವರು ನಮ್ಮ ಕನ್ನಡ ಚಲನಚಿತ್ರ ರಂಗದ ಮೊಟ್ಟ ಮೊದಲ ಕನ್ನಡಿಗರ ಸ್ಟಂಟ್ ಮಾಸ್ಟರ್. ಬನ್ನಿ ಅವ್ರ ಮನೆ ಹೇಗಿದೆ ನೋಡೋಣ. ಅವ್ರ ಮನೆ ತೋರಿಸ್ಕೊಡ್ತೀನಿ. ಮುಂದಕ್ಕೆ ಅವ್ರ ಬಾಯಿನಲ್ಲೇ ಅವರ ಒಂದು ಹಿಸ್ಟ್ರಿ ಅಥವಾ ಅವರು ನಡೆದು ಬಂದ ದಾರಿಯೆಲ್ಲ ಕೇಳೋಣ. ಮೊದಲು ಅವ್ರ ಮನೇನ ನಾನು ಭೇಟಿ ಮಾಡಿಸ್ತೀನಿ. ಬನ್ನಿ ವೀಕ್ಷಕರೇ. ನಮಸ್ಕಾರ ರಘು ಮಾಸ್ಟ್ರಿಗೆ. ನಮಸ್ಕಾರ. ನಮಸ್ಕಾರ. ನಾನು ನೋಡಿ ಸ್ನೇಹಿತರೆ, ನಾನು ನಿಮ್ಗೆ ಹೇಳಿದ್ನಲ್ಲ ಹಾಸನ್ ರಘು ಅಂತ ಹೇಳಿಬಿಟ್ಟು, ಇವರು ಹಾಸನ್ ರಘು ಅಂತ ಹೇಳಿ ನಮ್ಮ ಕರ್ನಾಟಕದ ಕನ್ನಡ ಚಲನಚಿತ್ರದ ಮೊಟ್ಟ ಮೊದಲ ಕನ್ನಡ ಸ್ಟಂಟ್ ಮಾಸ್ಟರ್. ಅಂದರೆ ಇದಕ್ಕೂ ಮುಂಚೆ ಚೆನ್ನೈಯಿಂದ ನಾವು ಕರೆಸ್ತಾ ಇದ್ವಿ, ಸ್ಟಂಟ್ ಆರ್ಟಿಸ್ಟ್ಗಳು ಚೆನ್ನೈಯಿಂದ ಬರ್ತಾಯಿದ್ರು. ಬಟ್ ಕರ್ನಾಟಕದಿಂದ ಮೊದಲನೇದಾಗಿ ಇವರೇ ಬಂದಿದ್ದಂಥ ಒಂದು ಸ್ಟಂಟ್ ಆರ್ಟಿಸ್ಟು. ನಂತರ ಫೈಟ್ ಮಾಸ್ಟರ್ ಆದರು. ಬೇಕಾದಷ್ಟು ಹೀಗೆ ಅಭಿವೃದ್ಧಿ ಪಡೆದು ಇವತ್ತಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಅವರು ಪಡೆದಿದ್ದಾರೆ. ಅವರ ಒಂದು ಪ್ರಶಸ್ತಿಗಳು ಏನೇನು ಬಂದಿದೆ ಅಂತ ಅವ್ರ ಬಾಯಿನಲ್ಲೇ ನಾವು ಕೇಳಿ ತಿಳ್ಕೊಳ್ಳೋಣ. ಮಾಸ್ಟ್ರೆ, ನಿಮಗೆ ಏನೇನು ಪ್ರಶಸ್ತಿಗಳು ಬಂದಿದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಾವೇ ತೋರಿಸಿ. ರಾಜ್ಯೋತ್ಸವ ಪ್ರಶಸ್ತಿ 2017ರಲ್ಲಿ. ಹಾಂ 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 ಇದು ರಾಜ್ಯೋತ್ಸವ ಪ್ರಶಸ್ತಿ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇದು 2017ರಲ್ಲಿ. ಇದು ಜಾನಪದ ಶ್ರೀ ಪ್ರಶಸ್ತಿ. ಹಾಂ, ಜಾನಪದ ಲೋಕದ್ದು. ಓಕೆ. 2019ರಲ್ಲಿ. ಇದು ಮೊನ್ನೆ ಸನ್ಮಾನ ಆಗಿದೆ, ಶಿವರಾತ್ರಿ ಕಲಾ ಮಹೋತ್ಸವ ಪುರಸ್ಕಾರ ಅಂತ ಹೇಳಿ ರಾಣಿಬೆನ್ನೂರಲ್ಲಿ ನಮ್ಮ ಉಪರಾಷ್ಟ್ರಪತಿಗಳು ಬಂದಿದ್ರು. ಇದು ರಾಷ್ಟ್ರೀಯ ಕಲಾ ರತ್ನ ಪ್ರಶಸ್ತಿ ಅಂತ ಒಂದು ಇದರಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಭಾರತ ರತ್ನ ಸರ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಸಂಸ್ಥೆ ಕೊಡ್ತು. ಇದು ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿಯಲ್ಲಿ ಒಂದು ವರ್ಕ್ಶಾಪಿಗೆ ಹೋಗಿದ್ದೆ, ಅಲ್ಲಿ ಗೆಸ್ಟ್ ಆಗಿ ಕರೆದಿದ್ದು, ಅದು ಕೊಟ್ಟಿದ್ದಾರೆ. ಇದು ನಮ್ಮ ಚಲನಚಿತ್ರ ಅಕಾಡೆಮಿ ನಾಗಬಣ್ಣ ಮೊದಲ ಬಾದಾಗ ಅಧ್ಯಕ್ಷ ಆದಾಗ ಅಲ್ಲಿ ಒಂದು ವರ್ಕ್ಶಾಪ್ ಮಾಡಿ ಅಲ್ಲಿ ಕರೆಸಿ ಕೊಟ್ಟಿದ್ದಾರೆ. ಇದು ನಾನು ಪೆನೋರಮಾದಲ್ಲಿ ಮೆಂಬರ್ ಆಗಿದೆ, ಇಂಡಿಯನ್ ಪೆನೋರಮಾ 2009ರಲ್ಲಿ. ಅದರ ಒಂದು ಇದು ಇಲ್ಲಿ ಬಂದ್ರೆ ಇದು 91ರಲ್ಲಿ ಮೊದಲ ಬಾರಿಗೆ ನಾನು ಚಲನಚಿತ್ರ ಎಂಪ್ಲಾಯೀಸ್ ಸೆಕ್ಟರ್ ಮೀಟಿಂಗ್ಗೆ ನಾನು ಮತ್ತು ಡೆಲ್ವಿ ಅವರು ಹೋದಾಗ ಬಾಂಬೆನಲ್ಲಿ ನಡೆದಿದ್ದು. ಇದು ತಮಿಳುನಾಡಿನಲ್ಲಿ ಸಿಲಂಬಾಟಂ ಫೆಡರೇಷನ್ಗೆ ಹೋದಾಗ ಅವ್ರದ್ದು ಇದು ಕೆಲವು ಪುರಸ್ಕಾರ ಬರ್ಗುರವರು ಇದ್ದಾರೆ. ಇವರು ನಮ್ಮ ಗುರುಗಳು ಶ್ಯಾಮ್ ಸುಂದರ್ ಶೆಟ್ಟರು ಅವ್ರ ಜೊತೆ. ಇದು ಅವರ ಗೀತಪ್ರಿಯ ಚಿತ್ರದಲ್ಲಿ ಚರಣ್ ರಾಜು, ಕಲ್ಯಾಣ್ ಕುಮಾರ್ ಮತ್ತು ನಾನು. ಇದು ರಾಜ್ಯೋತ್ಸವ ಪ್ರಶಸ್ತಿ. ಇದು ನಾನು ಸಿಂಡಿಕೇಟ್ ಮೆಂಬರ್ ಆಗಿ ಜಾನಪದ ವಿಶ್ವವಿದ್ಯಾಲಯ ಇದ್ದಾಗ ಹಿಡಿದಂಥದ್ದು. ಮೊದಲ ಸ್ಟಂಟ್ ಅಸೋಸಿಯೇಷನ್ ಸ್ಥಾಪಕರು 80ರಲ್ಲಿ ರಾಘವೇಂದ್ರ ರಾಜು ನಿರ್ಮಾಪಕರು ಆಗಿದ್ರು. ಅವ್ರ ಜೊತೆ ಇದ್ದೆ, ಶ್ಯಾಮ್ ಸುಂದರ್ ಮಾಸ್ಟರ್ ಮತ್ತು ನಾನು. ಇದು 86ರಲ್ಲಿ ಆಕ್ಸಿಡೆಂಟ್ ಚಿತ್ರಕ್ಕೆ ಪ್ರಥಮ ಬೆಸ್ಟ್ ಆಕ್ಷನ್ ಡೈರೆಕ್ಟರ್ ಪ್ರಶಸ್ತಿ ರಾಮಕೃಷ್ಣ ಹೆಗಡೆ ಅವರು ನೀಡಿದರು. ಇದು ಪ್ರೈವೇಟ್ ಒಂದು ಯೂನಿವರ್ಸಿಟಿ, ಇದು ಮಾರ್ಷಲ್ ಆರ್ಟ್ ಸಂಸ್ಥೆ ನೀಡಿರುವಂಥದ್ದು. ಇದು ನಾನು 2 ಟರ್ಮ್ ಯೂನಿವರ್ಸಿಟಿಯಲ್ಲಿ ಸದಸ್ಯನಾಗಿದ್ದೆ, ಸಿಂಡಿಕೇಟ್ ಸದಸ್ಯ. ಅದೇ ಆವಾಗ ನೀಡಿದಂಥದ್ದು ಜಾನಪದ ವಿಶ್ವವಿದ್ಯಾಲಯದಲ್ಲಿ. ಇದು ಅಮೃತ ಮಹೋತ್ಸವದಲ್ಲಿ ಕನ್ನಡ ಚಿತ್ರರಂಗ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಾಡಿಟ್ಟಿತ್ತು. ಇದು ರಾಜ್ಯೋತ್ಸವ ಪ್ರಶಸ್ತಿ ಇವರ ಕೊಟ್ಟಾಗ. ಇದು ಜನಪದ ವಿಶ್ವವಿದ್ಯಾಲಯದ ಕಾಣಿಕೆ. ಉದ್ಭವ ಒಂದು ಪ್ರಶಸ್ತಿ ಗ್ವಾಲಿಯರಲ್ಲಿ ನಾನು ಅಖಿಲ ಭಾರತ ಶೌರ್ಯ ಇದು ಜನಪದ ಮತ್ತು ಬುಡಕಟ್ಟು ಪರಿಷತ್ ಸೆಕ್ರೆಟರಿ ಆಗಿದ್ದಾಗ ಸನ್ಮಾನ ಮಾಡಿಕೊಟ್ಟಂಥದ್ದು.
ಇದು ನನ್ನ ಭಾಳ ಹಿಂದೆ ಚಿಕ್ಕದಾದ ಚೊಕ್ಕದಾದ ಫ್ಯಾಮಿಲಿ. ಈಗ 35 ವರ್ಷದ ಮಗ ಜರ್ಮನಿ, ತುಳುನಾಡು. ಮೊನ್ನೆ ಒಂದು ಕಲಾರಿ ಸಂಸ್ಥೆಯನ್ನು ತುಳುನಾಡಿನಲ್ಲಿ ಕಟ್ಟಿದ್ದ. ಕಲಾರಿ ಸಂಸ್ಥೆ, ಸಂಶೋಧನಾ ಸಂಸ್ಥೆ ಮತ್ತು ಕಲಾರಿ ತುಳುನಾಡು ಕಲಾರಿ ಅಂತ. ಅಲ್ಲಿ ಹೋಗಿ ಉದ್ಘಾಟನೆ ಮಾಡಿ ಹೇಳಿದ್ರೆ ತುಳುನಾಡಿಗೆ ಮಾತ್ರ ಮಾಡಬೇಡಿ, ಕರುನಾಡು ಕಲಾರಿ ಮಾಡಿ ಅಂತ ಹೇಳಿ ಬಂದಿದ್ದೀನಿ. ಎಲ್ಲ ಇದು ನಮ್ಮ ಸಿಂಬಲ್. ನಮ್ಮ ಶೌರ್ಯಪೂರ್ವ ಫೆಸ್ಟಿವಲ್ಗಳಲ್ಲಿ ಕೊಡುವಂಥ ಕತ್ತಿ, ಇದೇ ಕತ್ತಿಗಳನ್ನ ನಾವು ಪ್ರೆಸೆಂಟೇಷನಿಗೆ ಕೊಡೋದು. ಓಕೆ. ಇದನ್ನು ಪೂಜೆ ಮಾಡ್ತೀವಿ. ಪೂಜೆ ಆದ ನಂತರ ಸನ್ಮಾನ ಪತ್ರ ಕೊಟ್ಟು ಇದನ್ನು ಕೊಡ್ತೀವಿ. ದೊಡ್ಡ ಪಂಜಾಬಿಂದ ತರಿಸ್ತೀವಿ ಅದನ್ನು. ಸರಿ. ಇದು ಜನಪದ ವಿಶ್ವವಿದ್ಯಾಲಯ, ಫೋಕ್ಲೋರ್ ಯೂನಿವರ್ಸಿಟಿ ನನಗೆ ಗೌರವ ಡಾಕ್ಟರೇಟ್ ಕೊಟ್ಟಿರೋದು ಈ 2024 ಡಿಸೆಂಬರಲ್ಲಿ. ಈ ವರ್ಷದ ಪದ್ಮಶ್ರೀ 76ನೇ ವರ್ಷದ ಗಣರಾಜ್ಯೋತ್ಸವದಲ್ಲಿ ಭಾರತ ಸರ್ಕಾರ ನೀಡಿದಂಥ ಪ್ರಶಸ್ತಿ. ಅದು ಕನ್ನಡ ನಾಡಿನಲ್ಲಿ ಒಬ್ಬ ಸಾಹಸ ಕಲಾವಿದನಿಗೆ, ಇಡೀ ರಾಷ್ಟ್ರದಲ್ಲಿ ಆ ಸಾಹಸ ಕಲಾವಿದನ ಗುರುತಿಲ್ಲ ಅವರು. ಆದರೆ ಅದು ನಮ್ಮ ಹೆಮ್ಮೆ, ನಮ್ಮ ಕನ್ನಡ ಚಲನಚಿತ್ರರಂಗದ ಇದೊಂದು ಹೆಮ್ಮೆ. ಅಲ್ಲ, ಇಷ್ಟೊಂದು ಫಲಕಗಳಿದೆ, ಪ್ರಶಸ್ತಿಗಳಿದೆ, ಇದು ನಿಮ್ಮ ಸ್ವಂತ ಜಾಗನ? ಅಂತದಿಲ್ಲ, ಯಾವ ನೆಲೆ ಇಲ್ಲ. ನೆಲೆ ಇಲ್ಲದ ಸರ್ದಾರ. ಈಗ ತಾವು ನೆಲೆ ಇಲ್ಲದ ಸರ್ದಾರ ಅಂದರೆ ಬೆಂಗಳೂರಿನಲ್ಲಿ ವಾಸವಾಗಿದ್ರಿ. ಬೆಂಗಳೂರಿನಲ್ಲಿ ನಮ್ಮ ಒಂದು ಸ್ಟಂಟ್ ಯೂನಿಯನ್ ಕಟ್ಟಿದ್ರಿ. ಅಲ್ಲೂ ಸಾಕಷ್ಟು ಒಂದಷ್ಟು ಫೈಟರ್ಸ್ನೆಲ್ಲ ನೀವು ತಯಾರು ಮಾಡಿದ್ರಿ. ಎಲ್ಲವೂ ಮಾಡಿ ಇವತ್ತಿಗೆ ರಾಮನಗರದಲ್ಲಿ ಬಂದು ನೆಲೆ ನಿಂತು ಇಲ್ಲಿ ಒಂದು 20-22 ವರ್ಷ ಆಗಿರ್ಬೇಕು ತಾವು ಬಂದು. 20 ವರ್ಷದ ಮೇಲೆ ಆಯ್ತು. ಇಲ್ಲಿ ಏನ್ ಮಾಡ್ತಿದ್ದೀರಿ? ಸಂಸ್ಥೆ ನಡೀತಾ ಇದೆ. ಸಂಸ್ಥೆ ತರಬೇತಿಗಳು ನಡೆಸ್ತಾ ಇದ್ದೀವಿ. ಆ ಸಂಸ್ಥೆ ಬೆಳೀತಾ ಹೋಗ್ತಾ ಇದೆ, ಖರ್ಚು ಬೆಳೀತಾ ಹೋಗ್ತಿದೆ. ಕೇಂದ್ರ ಸರ್ಕಾರ ಸ್ವಲ್ಪ ಕೊಡುತ್ತೆ, ಅದರಲ್ಲೇ ಖರ್ಚು ಮಾಡಿಕೊಂಡು ಮಕ್ಕಳಿಗೆ ಪಾಠ ಹೇಳ್ಕೊಂಡು ನಾವು ಉಚಿತವಾಗಿ ನಡೆಸೋದ್ರಿಂದ ನಮ್ಗೆ ಅನುದಾನ ಇಲ್ಲ. ಓಕೆ. ಉಚಿತವಾಗಿ ಎಲ್ಲ ನಡೆಯೋದ್ರಿಂದ ಗುರುಕುಲ ನಡೀತದೆ. ಉಚಿತವಾಗಿ ಮಕ್ಕಳಿಗೆ ಊಟ ಹಾಕ್ತೀವಿ, ವಿದ್ಯಾಭ್ಯಾಸ ಕೊಡ್ತೀವಿ. ಸಿನಿಮಾದಲ್ಲೂ ಹಾಗೆ ಮಾಡಿದೆ. ಸ್ಟಂಟ್ ಮಾಡ್ಬೇಕಾದ್ರೆ ಅವ್ರದ್ದು ದುಡ್ಡು ಇರಲಿಲ್ಲ, ಇವತ್ತು ದುಡ್ಡಿದೆ. ನಾವು ಯಾರನ್ನು ಕೇಳಿ ಪಡೆಯುವಂಥ ಆಗೋದಿಲ್ಲ. ಆಮೇಲೆ ಫೀಸ್ ಕೇಳಿ ಯೂನಿವರ್ಸಿಟಿ ಕೋರ್ಸ್ಗಳಿಗೂ ಫೀಸ್ ಕೇಳ್ತೀವಿ. ಯೂನಿವರ್ಸಿಟಿಗಾದ್ರೂ ಕಟ್ರಪ್ಪ ಅಂತ, ಅದನ್ನೂ ಕಟ್ಟೋದಿಲ್ಲ, ನಾವೇ ಕಟ್ತೀವಿ. ಏನೋ ದೇವ್ರು ಕೊಡ್ತಾ ಇದೆ, ನಡೆಸ್ತಾ ಇದ್ದೀವಿ. ಒಂದು ವಿಶ್ವವಿದ್ಯಾಲಯ ಕಟ್ಟುವಂಥ ಒಂದು ದೊಡ್ಡ ಕನಸು, ಅಷ್ಟು ಸಾಕು. ಮನೆ ಇರೋ ಜನ ಎಲ್ಲರಿಗೂ ಅದೇ ಮನೆ. ಬಟ್ ಒಂದು ಬೇಜಾರು ಆಗಿದ್ದೇನೆಂದ್ರೆ, ಇಷ್ಟು ವರ್ಷದಿಂದ ಚಿತ್ರರಂಗದಲ್ಲಿದ್ದು ಒಂದು ಸ್ವಂತ ನೆಲೆ ಇಲ್ಲ ಅಂದ್ರಲ್ಲ, ಅದು ನನಗೊಂದು ಸ್ವಲ್ಪ ಹರ್ಟ್ ಆಯ್ತು. ಏನು ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಸ್ವಲ್ಪ ಹರ್ಟ್ ಆಯ್ತು. ಮನೆ ಇಲ್ಲ. ಈಗ ನೋಡಿ, ಮನೆ ಬೆಂಗಳೂರಿನಲ್ಲೂ ಅಷ್ಟೊಂದು ಸಂಪಾದನೆ ಮಾಡ್ಲಿಕ್ಕೆ ಆಗಲಿಲ್ಲ. ಮಾಡಿದ್ದೆಲ್ಲ ಸೀರಿಯಲ್ ಹೊರಟೋಯ್ತು. ಇಲ್ಲಿ ಮನೆ ಇಲ್ಲ, ನಾನಿದ್ದೀನಿ. ಈಗ ಮಗ ಸ್ವಂತವಾಗಿ ಮನೆ ಮಾಡಿದ್ದಾನೆ. ಅವನ ತಾಯಿನ ಸಾಕ್ತಾ ಇದ್ದಾನೆ. ನನಗೇನು ಜವಾಬ್ದಾರಿ ಇಲ್ಲ. ಈಗ ಇರೋದೆಲ್ಲ ನಮ್ಮ ಸ್ಟೂಡೆಂಟ್ಸು, ನನ್ನ ಗುರುಕುಲದಲ್ಲಿ ಯಾರು ಸಿಬ್ಬಂದಿಗಳಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಜೀವನ ಇಲ್ಲ. ಹಾಗೆ ನೆಮ್ಮದಿಯಾಗಿದ್ದೀನಿ. ಸೊ ಈಗ ಇಲ್ಲಿ ಒಂದು ಗುರುಕುಲ ನಡೆಸ್ತಾ ಇದ್ದೀರಾ. ಕಲ್ಲರಿ ವಿದ್ಯೆನ ಕಲಿಸ್ತಾ ಇರೋದು ಏನು? ಸಮರ ಕಲೆಗಳು, ನಮ್ಮ ಸಮರ ಕಲೆಗಳು ಎಲ್ಲವೂ ಇದೆ ಅದರಲ್ಲಿ. ಓಕೆ. ಸೊ ಅದನ್ನ ನಮ್ಮ ವೀಕ್ಷಕರಿಗೆ ತೋರಿಸ್ತೀರಾ? ಕರ್ಕೊಂಡು ಹೋಗಿ ಬನ್ನಿ ವೀಕ್ಷಕರೇ. ಅವರು ಏನು ನಮ್ಮ ಸಮರ ವಿದ್ಯೆನ ಕಲಿಸ್ತಾ ಇರತಕ್ಕಂಥ ಒಂದು ಗುರುಕುಲ ಏನು ಮಾಡಿದ್ದಾರೆ, ಅಲ್ಲೂ ಒಂದು ಭೇಟಿ ಕೊಡೋಣ. ಸ್ಟೂಡೆಂಟ್ಸ್ ಯಾವ್ಯಾವ ರೀತಿ ವಿದ್ಯಾಭ್ಯಾಸ ಮಾಡಿದ್ದಾರೆ, ಅವ್ರು ಏನೇನು ಕಲೆ ತೋರಿಸ್ತಾರೆ, ಎಲ್ಲವೂ ನಮ್ಮ ಈ ಚಿತ್ರಲೋಕ ಯೂಟ್ಯೂಬ್ ಚಾನಲ್ನಲ್ಲಿ ತಾವು ವೀಕ್ಷಿಸಿ ಆನಂದಿಸಿ. ಬನ್ನಿ ಹೋಗೋಣ ಅಲ್ಲಿಗೆ.